ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇಲ್ಲ? ಯಾರು ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದೀರಾ? ಓಕೆ, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಫಸ್ಟ್ ಟೈಮ್ ತುಂಬಾ ಜನ ಇದ್ದೀರಾ ಅಂತ ನಾನು ಎಲ್ಲರೂ ಹೇಳ್ತೀನಿ. ಯಾಕಂದ್ರೆ ನನ್ನ ಹೆಸರು ಕಾವ್ಯ ಅಂತ. ನಾನು ಚನ್ನಪಟ್ಟಣದಲ್ಲಿ ಇರೋಂಥದ್ದು. ಬೇಸಿಕಲಿ ಡಿಪ್ಲೊಮಾ ಆಟೋಮೊಬೈಲ್ ಮಾಡಿ ತುಂಬಾ ವರ್ಷ ಜಾಬ್ ಮಾಡಿದ್ದೀನಿ. ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಬಂದೆ. ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಅವಾಗ ಆಗಿದ್ದು ಲೈಫಲ್ಲಿ ಇನ್ನೇನು ಬೇಡಪ್ಪ, ಇಲ್ಲಿಗೆ ಸಾಕು, ಇನ್ನೇನಾದ್ರೂ ಟ್ರೆಡಿಷನಲ್ ಆಗಿ ಮಾಡುವ ಅಂತ ತುಂಬಾ ತಿಳ್ಕೊಳಕ್ ಹೋರಾಡ್ತಾ ಇದೆ. ಜೊತೆಗೆ ಆ ಟೈಮಲ್ಲಿ ತುಂಬಾ ಲಾಸಸ್ ಆಗಿತ್ತು. ಬೇರೆ ಕಂಪ್ನಿಗಳಲ್ಲಿ ಮಾಡಿ ಅಮೌಂಟ್ ಇರ್ಲಿಲ್ಲ ಇನ್ವೆಸ್ಟ್ ಮಾಡಕ್ಕೆ. ಟ್ರೆಡಿಷನಲ್ ಬಿಸ್ನೆಸ್ ಮಾಡಬೇಕು, ಬಟ್ ದುಡ್ಡಿಲ್ವಲ್ಲ ಅನ್ನೋ ಯೋಚನೆ ಇತ್ತು. ಅಂತ ಟೈಮಲ್ಲಿ ಸಿಕ್ಕಿದ್ದೆ ಡ್ರೀಮ್ ಡೀಲು. ಸ್ಟಾರ್ಟಿಂಗ್ ಅಲ್ಲಿ ಚೇತನ್ ಸರ್ ನನಗೆ ಪರಿಚಯ ಆಗಿದ್ರು. ಆ ಟೈಮಲ್ಲಿ ನಾನು ಅವರು ಮಾತಾಡ್ತಾ ಇರ್ತೀವಿ. ಇದಕ್ ಮುಂಚೆನೆ ಡ್ರೀಮ್ ಡೀಲ್ ಬಂದಿರುತ್ತೆ, ಬಟ್ ನಾನು ಅಕ್ಸೆಪ್ಟ್ ಮಾಡಿರಲ್ಲ. ಅದಾದ ನಂತರ ಚೇತನ್ ಸರ್ ನನಗೆ ಮಂಗಳೂರಿಗೆ ಹೋಗ್ತಾ ಇದೀವಿ ಮ್ಯಾಮ್, ಅಲ್ಲಿ ಹೋಗಿ ಬಂದ್ಮೇಲೆ ನಾನು ನಿಮ್ಗೆ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಸರಿ ಸರ್ ನೀವು ಹೋಗಿ ತಿಳ್ಕೊ ಬನ್ನಿ, ಅಲ್ಲಿಂದ ಬಂದ್ಮೇಲೆ ನನಗೆ ಕ್ಲಾರಿಟಿ ಕೊಟ್ರೆ ನಾನು ಯೋಚನೆ ಮಾಡ್ತೀನಿ ಮಾಡೋದೋ ಬೇಡವೋ ಅಂತ ಹೇಳ್ತೀನಿ. ಅದಾದ್ಮೇಲೆ ಮಂಗಳೂರಿಂದ ಬಂದು ಪ್ರಾಪರ್ ಆಗಿ ನನಗೆ ಬಿಸ್ನೆಸ್ ನ ಹೇಳ್ತಾರೆ. ನಾನ್ ಡ್ರೀಮ್ ಡೀಲ್ ಶುರು ಮಾಡಿದ ಉದ್ದೇಶ, ಅವ್ರು ಹೇಳಿದ್ದು ಇದು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಟ್ರೆಡಿಷನಲ್ ಬಿಸ್ನೆಸ್, ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇರಲ್ಲ, ಜೊತೆಗೆ ಜನಗಳಿಗೆ ನಾವು ಒಂದು ಒಳ್ಳೆ ಕಾನ್ಸೆಪ್ಟ್ ನ ರೀಚ್ ಮಾಡಿಸ್ಬೋದು ಅಂತ ಹೇಳ್ತಾರೆ. ಅದಾದ್ಮೇಲೂ ಕಾನ್ಸೆಪ್ಟ್ ಓಕೆ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳ್ಕೊಂಡೇನೆ ತುಂಬಾ ದಿನ ಕಳೀತೀನಿ. ಒಂದೊಂದು ವಾರ ಸರ್ದು ಫೋನೇ ತೆಗ್ದಿಲ್ಲ ನಾನು ತೆಗಿದೇ ಇದ್ರು ಪ್ರತಿದಿನ ಒಂದ್ ಕಾಲ್ ಇದ್ದೇ ಇರೋದು. ಇಷ್ಟೊಂದು ಕಾಲ್ ಮಾಡ್ತಿದಾರಲ್ಲ, ಅವ್ರಿಗೆ ಒಂದ್ ಬೆಲೆ ಕೊಡ್ಬೇಕಲ್ಲ ಅಂತ ಲಾಸ್ಟ್ ಫೋನ್ ತೆಗಿತೀನಿ. ಅವಾಗ ಚೇತನ್ ಸರ್ ಹೇಳ್ತಾರೆ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಮ್ಯಾಮ್, ಬರ್ಬೇಕು ಅಂತ. ಅವಾಗ್ಲೂ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡುವಾಗ ಅವ್ರು ಪದೇ ಕಾಲ್ ಮಾಡ್ತಿರ್ತಾರೆ. ನಾನು ಹಂಗೂ ಕೇಳ್ತೀನಿ, ಏನ್ ಸರ್ ಅಷ್ಟೊಂದು ಇಂಪಾರ್ಟೆಂಟ್ ಇದೆಯಾ ಮೀಟಿಂಗ್ ಅಂತ. ಹೌದು ಮ್ಯಾಮ್ ನೀವು ಬರ್ಲೇಬೇಕು ಅಂದಾಗ, ಬ್ಯಾಂಗ್ಳೂರಲ್ಲಿ ಇದೇ ಮೇಲಿ ಒಂದ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ನನ್ನ ಡ್ರೀಮ್ ಡೀಲ್ ಜರ್ನಿ ರಿಯಲ್ ಆಗಿ ಶುರು ಆಗಿದ್ದು. ನನಗೆ ಕಾನ್ಸೆಪ್ಟ್ ಬಂದ್ 2 ತಿಂಗಳಾಗಿತ್ತು, ಬಟ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಬೆಂಗಳೂರಲ್ಲಿ ರಾಜ್ಕುಮಾರ್ ಹೋಟೆಲ್ ಅಲ್ಲಿ ಸುಹೇಲ್ ಸರ್ ಒಂದ್ ಮೀಟಿಂಗ್ ತಗೋತಾರೆ. ಅಲ್ಲಿ ನನ್ನ ತಲೆಗೆ ಹೋಗಿದ್ 2 ಪಾಯಿಂಟ್, ಏನು ಬಂಡವಾಳ ಹಾಕದೆ 1 ಕೋಟಿ ದುಡಿಬಹುದು 2 ವರ್ಷದಲ್ಲಿ. ಅಷ್ಟೇ ನನ್ನ ತಲೆಗೆ ಹೋಗಿದ್ದ ಆ ಮೀಟಿಂಗ್ ಅಲ್ಲಿ. ಬಂಡವಾಳ ಇಲ್ಲ, 1 ಕೋಟಿ. ನಾನು ಆಮೇಲೆ ಮೀಟಿಂಗ್ ಮುಗಿಸ್ಕೊಂಡು ಅವಾಗ ಕಾರ್ ಇರ್ಲಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೇತನ್ ಸರ್ ಕಾಲ್ ಮಾಡ್ತಾರೆ, ಮೇಡಮ್ ಸೇಫ್ ಆಗಿ ರೀಚ್ ಆದ್ರೆ ಎಲ್ಲಿದ್ದೀರಾ ಅಂತ. ಹಾ ಸರ್ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಸರಿ ಹುಷಾರಾಗಿ ಹೋಗಿ, ಏನ್ ಅನ್ನಿಸ್ತು ಮೀಟಿಂಗ್ ಅಂತ ಕೇಳಿದ್ರು. ನಾನು ಹೇಳ್ದೆ, ಇಲ್ಲ ಸರ್ ಚನ್ನಪಟ್ಟಣದಲ್ಲಿ ಒಂದ್ ಸೀಸನ್ ಮಾಡ್ಲೇಬೇಕು, 2000 ಕಾರ್ಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಗೆ ಕಾಲ್ ಕಟ್ ಮಾಡಿದೆ. ಅಲ್ಲಿಂದ ಶುರು ಮಾಡಿದ್ದು 6 ತಿಂಗಳು ಸತತವಾಗಿ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ದೀನಿ. ಯಾವುದೇ ಹಬ್ಬ ಹರಿದಿನ ಫಂಕ್ಷನ್ ಯಾವುದೂ ಇಲ್ಲ ನನಗೆ. ಎಲ್ರು ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಡ್ರೀಮ್ ಡೀಲ್ ಅಲ್ಲಿ ನಾನು ಇವಾಗ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ದಿನ ದುಡ್ಡು ಬರ್ತಾ ಇದೆ. ದುಡ್ಡು ಬಂದ್ರೆ ತಾನೇ, ಲಕ್ಷ್ಮಿ ಬಂದ್ರೆ ತಾನೇ ಹಬ್ಬ. ಸಾಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಲ್ಲ, ದಿನ ದುಡ್ಡು ನೋಡಿದಾಗ್ಲೇ ಹಬ್ಬ ಅಂತ ನನಗೆ ಅರ್ಥ ಆಗುತ್ತೆ. ಇವತ್ತು ಆ ತರ ಒಂದು ದಿನ ನನ್ನ ಲೈಫಲ್ಲಿ ಬಂದಿದೆ. ಈ 2 ವರ್ಷದ ಹಿಂದೆ ಇದೇ ಟೈಮಲ್ಲಿ ತುಂಬಾ ಫ್ರಸ್ಟ್ರೇಷನ್, ದುಡ್ಡಿರ್ಲಿಲ್ಲ, ಸಾಲ, ಟೆನ್ಷನ್, ಮನೆಯಿಂದ ಆಚೆ ಬಂದಿಲ್ಲ ಒಂದು 15 ದಿನ, ಆ ತರ ಸಿಚುಯೇಷನ್ ಆಗಿತ್ತು. ಬಟ್ 2 ವರ್ಷ ಸೀರಿಯಸ್ ಆಗಿ ಡ್ರೀಮ್ ಡೀಲ್ ಅಲ್ಲಿ ಪ್ರತಿದಿನ ಟೈಮ್ ಕೊಟ್ಟಿದ್ದಕ್ಕೆ ಇವತ್ತು ಮೋರ್ ದ್ಯಾನ್ 30 lakhs ಇನ್ಕಮ್ ಅರ್ನ್ ಮಾಡಿದೀನಿ. ಅವತ್ತು ಬಸ್ಸಲ್ಲಿ ಮೀಟಿಂಗ್ ಗಳಿಗೆ ಬರ್ತಾ ಇದೆ, ಇವತ್ತು ನಂದೇ ಕಾರ್ ಇದೆ. ಮತ್ತೆ ನಾನು ಎಲ್ಲಿ ಚಾಲೆಂಜ್ ತಗೊಂಡಿದ್ನೋ ಅದೇ ಜಾಗದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಆಫೀಸ್ ಓಪನ್ ಮಾಡಿ 1 ವರ್ಷ ಸತತವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೀವಿ. ಇವತ್ತು ನನ್ನ ಟೀಮ್ ಅಲ್ಲಿ 20,000 ಕಸ್ಟಮರ್ ಬೇಸ್ ಇದೆ. ನಾನು ಹೇಳೋದು ಇಷ್ಟೇ, ಇದು ನನ್ನ ಜರ್ನಿನ ಹೇಳ್ದೆ, ನನ್ನ ಅಚೀವ್ಮೆಂಟ್ಸ್ ಹೇಳ್ದೆ. ಒಬ್ಳು ಸಾಮಾನ್ಯ ಲೇಡಿಯಾಗಿನೇ ನಾನು ಡ್ರೀಮ್ ಡೀಲ್ ಒಳಗಡೆ ಬಂದಿದ್ದು. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಒಂದು ಬಿಸ್ನೆಸ್ ವಿಮನ್ ಆಗಿ ಕನ್ವರ್ಟ್ ಆಗಿದ್ದೀನಿ, ಆಂಟ್ರಪ್ರೂನರ್ ಆಗಿದ್ದೀನಿ. ಒಂದ್ ಟೈಮ್ ಅಲ್ಲಿ ನಾನು ಯಾವ ಕಂಪನಿಲಿ ವರ್ಕ್ ಮಾಡ್ತಾ ಇದ್ನೋ ಅಲ್ಲಿ ನನಗೆ ಮ್ಯಾನೇಜರ್ ಆಗಿದ್ದವ್ರನ್ನ ಇವತ್ತು ನನ್ನ ಫ್ರಾಂಚೈಸಿಗೆ ಮ್ಯಾನೇಜರ್ ಆಗಿ ಹೈಯರ್ ಮಾಡಿದ್ದೀನಿ.
ನಾನು ಎಲ್ಲಿ ಸೋತಿದ್ನೋ ಅಲ್ಲೇ ನನ್ನ ಕಾರ್ನು ತಗೊಂಡಿದ್ದು, ನಾನು ಎಲ್ಲಿ ಜಾಬ್ ಮಾಡ್ತಿದ್ನೋ ಅಲ್ಲೇ ನನ್ನ ಕಾರ್ ತೆಗ್ದೆ. ಇವತ್ತು ಅಲ್ಲಿ ನನಗ್ ಮ್ಯಾನೇಜರ್ ಆಗಿದ್ದವ್ರನ್ನ ನನ್ನ ಫ್ರಾಂಚೈಸಿಗೆ ಮ್ಯಾನೇಜರ್ ಆಗಿ ಹೈಯರ್ ಮಾಡಿದ್ದೀನಿ. ಇನ್ನ ಎಷ್ಟೋ ಜನಕ್ಕೆ ಅದೇ ತರ ಎಂಪ್ಲಾಯ್ಮೆಂಟ್ ನ ಕೊಡೋ ಮುಖಾಂತರ ಡ್ರೀಮ್ ಡೀಲ್ ಉದ್ದೇಶ ಏನಿದೆಯೋ ಅದನ್ನ ನಾನು ಫುಲ್ಫಿಲ್ ಮಾಡ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಇದು ನನ್ನ ಅಚೀವ್ಮೆಂಟ್ಸ್ ಆಯ್ತು. ಈ